ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡ್ರೆ ಎಲ್ಲಾನು ಕಳ್ಕೊಂಡ ಹಾಗೆ ಅಂತ ಅಪ್ಪ ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು. ಅದು ಈಗ ನನ್ನ ಜೀವನದಲ್ಲಿ ನಿಜ ಆಗ್ತಾ ಇದೆ. ಪಾಪ ಇದು ತಾನ್ ಪ್ರೀತಿ ಮಾಡಿರೋ ಹುಡುಗಿ ಮೋಸ ಮಾಡಿದ್ಲು ಅಂತ ಕೈಯೆಲ್ಲ ಕೊಯ್ಕೊಂಡು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದಾನೆ. ಏನ್ ಮಾಡೋದು? ಈಗಿನ ಕಾಲದ ಹುಡುಗಿರು ತುಂಬಾನೇ ಡೇಂಜರ್ ಇದ್ದಾರೆ. ಟೈಮ್ ಪಾಸ್ಗೆ ಜೋಕರ್ಗಳ ತರ ಹುಡುಗರನ್ನ ಬಳಸ್ಕೊಂಡು ಕಾಲ್ ಕಸದ ತರ ನೋಡ್ತಾರೆ. ಅಯ್ಯೋ, ಈ ಈಟಿಯಟ್ಗೆದು ಏನ್ ಮಾಡಕ್ ಹೊರಟಿದ್ದಾನೆ? ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ ಅಂದ್ರೆ ಇವನೇನ್ ದೊಡ್ಡ ಭಗ್ನ ಪ್ರೇಮಿ ಅಂತ ಪ್ರೂವ್ ಆಗ್ಬಿಡಲ್ಲ. ಇವನ್ ಮೈಂಡ್ ಸೆಟ್ ಎಷ್ಟು ವೀಕ್ ಇದೆ ಅಂತ ಗೊತ್ತಾಗುತ್ತೆ. ಇವನ್ ಸೂಸೈಡ್ ಮಾಡ್ಕೊಳ್ಳೋ ಹಂಗಿದ್ದಿದ್ರೆ ನನ್ನ ಜೊತೆ ಆ ಥರ ನಡ್ಕೋತಾನೆ ಇರಲಿಲ್ಲ. ಈ ಇಡಿಯಟ್ ಜೊತೆ ನಮ್ಮ ಭಾವನೂ ಕೋತಿನೂ ಸೇರ್ಕೊಂಡ್ಬಿಟ್ಟಿದೆ. ಇಬ್ರು ಸೇರಿ ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇರೋದು. ಊರಿನ ಜನರನ್ನೆಲ್ಲ ಸೇರಿಸಿ ಕಾವೇರಿ ಮತ್ತೆ ನನ್ನ ನಡುವೆ ಎಲ್ಲ ಮುಗ್ದೋಗಿದೆ ಅಂತ ಎಲ್ರಿಗೂ ಟಾಮ್ಟಾ ಮಾಡ್ಕೊಂಡ್ ಬರ್ತೀನಿ. ಆಫೀಸಲ್ಲಿ ನನ್ನ ಹೆಸರು ಹಾಳು ಮಾಡಬೇಕು ಅಂತಾನೆ ಯದು ಈ ಥರ ಎಲ್ಲ ಪ್ಲಾನ್ ಮಾಡಿದ್ದಾನೆ. ಈ ಥರ ನ್ಯೂಸ್ ಸೆನ್ಸ್ನ ಕ್ರಿಯೇಟ್ ಮಾಡ್ತಿದ್ದಾನೆ. ಸಾಯೋರು ಯಾವತ್ತೂ ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಸಾಯಲ್ಲ. ಇದನ್ನೆಲ್ಲ ಮಾಡ್ತಿರೋದು ನನ್ನನ್ನು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ. ಮನೆಗೆ ಹೋದ್ರೆ ಆದಿ ಏನೇನೋ ಬಾಯ್ಗೆ ಬಂದಾಗ ಮಾತಾಡಿ ನನಗೆ ಟಾರ್ಚರ್ ಮಾಡ್ತಾನೆ. ಇಲ್ಲಿ ಬಂದ್ರೆ ಈ ಯದು ಏನೇನೋ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡಿಕೊಂಡು ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದಾನೆ. ಇವರಿಗೆಲ್ಲ ನಾನು ಹೇಗೆ ಬುದ್ಧಿ ಕಲಿಸ್ಲಿ? ಯಾವುದಕ್ಕೂ ನೀನು ಯದು ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ದಿನ ಸೈಕೋ ಆಗ್ತಿದ್ದಾನ ಅವನು. ನಿನ್ ಮದ್ವೆ ವಿಷಯದಲ್ಲಿ ಎಷ್ಟು ಡಿಲೇ ಮಾಡ್ತೀಯೋ ಅಷ್ಟೇ ತೊಂದರೆ ಕೊಡ್ಬೋದು ನಿನ್ಗವನು. ಅದಕ್ಕೆ ಹೇಳ್ತಿರೋದು ಏನೇ ಇದ್ರೂ ಬೇಗ ಡಿಸೈಡ್ ಮಾಡು ಅಂತ. ಸರ್ಸು ಹೇಳಿದ್ದು ಸರಿ ಇದೆ ಅನ್ಸತ್ತೆ. ಮೈಂಡ್ ಸರಿ ಇದ್ದವರು ಯಾರು ಈ ಥರ ಎಲ್ಲ ನಡ್ಕೊಳ್ಳಲ್ಲ. ಮನಸ್ಸಲ್ಲಿ ವಿಕೃತ ಭಾವನೆ ಇದ್ರೇನೆ ಇನ್ನೊಬ್ರು ನಾಶಕ್ಕೆ ಯೋಚನೆ ಮಾಡೋದು, ಹುಚ್ಚುಚ್ಚಾಗಿ ಹೇಗೇಗೋ ಬಿಹೇವ್ ಮಾಡೋದು. ಇದು ಈ ಥರ ಹುಚ್ಚಾಟನ ಇವತ್ತಿಂದನೇ ಶುರು ಮಾಡಿದ್ದಾನೆ. ಅದ್ರ ಪರಿಣಾಮ ಈಗಾಗಲೇ ಆಫೀಸಲ್ಲೂ ಕಾಣಿಸ್ತಾ ಇದೆ. ಇನ್ನು ಆ ಹುಚ್ಚ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಸತ್ತೆ. ಸರ್ಸು ಹೇಳ್ದಾಗೆ ನಾನು ಯಾವುದಕ್ಕೂ ಕೇರ್ಫುಲ್ ಆಗಿರೋದೇ ಬೆಟರು. ಆದಷ್ಟು ಬೇಗ ಯೋಚನೆ ಮಾಡಿ ಏನಾದರೂ ಒಂದು ತೀರ್ಮಾನನ ಮಾಡಲೇಬೇಕು. ಈ ಯದು ಟಾರ್ಚರಿಂದ ನಾನು ಬಿಡುಗಡೆ ಹೊಂದಬೇಕು ಅಂದರೆ ಏನಾದರೂ ಒಂದನ್ನು ನಾನು ಡಿಸೈಡ್ ಮಾಡಲೇಬೇಕು. ಎಸ್, ಐ ಹ್ಯಾವ್ ಟು ಡಿಸೈಡ್. ಏನಾದರೂ ಒಂದು ನಿರ್ಧಾರ ತಗೊಳ್ಳೇಬೇಕು. ಸರ್, ಕಾರ್ ತಗೊಂಡೋಗಿ ಮುಂದೆ ಪಾರ್ಕ್ ಮಾಡು. ಏನಿದು? ನೀವೆಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಸರ್? ನಾನು ಸರ್ ಅಲ್ಲ, ಪ್ರೀತಮ್, ಓನ್ಲಿ ಪ್ರೀತಮ್.
ಬಾಸ್ ಎಲ್ಲೇ ಇದ್ರೂ ಬಾಸ್ ಅಲ್ವಾ? ನೀನ್ ಈ ಥರ ಫಾರ್ಮಲ್ ಆಗಿ ಮಾತಾಡ್ತೀಯ ಅಂತಾನೆ ನಾನು ರೋಡಲ್ಲಿ ಮಾತಾಡಿಸ್ತಾ ಇರೋದು. ಪ್ಲೀಸ್ ಇಲ್ಲೂ ಹಾಗೆ ಬಿಹೇವ್ ಮಾಡಬೇಡ, ಕ್ಯಾಶುವಲ್ ಆಗಿ ಮಾತಾಡು. ನಾನು ಬಾಸ್ ಆಗಿದ್ರೆ ತಾನೇ ಪ್ರಾಬ್ಲಮ್ಮು. ಈಗ ನಾನು ಇದಕ್ಕೆ ಫ್ರೆಂಡ್ ಆಗಿ ಬಂದಿದ್ದೀನಿ. ಇವಾಗ ನನ್ನ ಕಾರ್ನ ಸ್ಟಾಪ್ ಮಾಡಿಸಿದ್ದು ಯಾಕೆ ಅಂತ ಕೇಳ್ಬೋದಾ? ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ವಲ್ಲ, ಅದಕ್ಕೆ. ಅದಕ್ಕೆ ಯಾರಾದ್ರೂ ಹೀಗೆ ಕಾರ್ನ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾರಾ? ನಿಮ್ಗೊಂದು ಪರ್ಸ್ನಾಲಿಟಿ ಇದೆ, ಏನಿದೆಲ್ಲ? ನೋಡ್ದವ್ರು ನಿಮ್ಮ ಬಗ್ಗೆ ಏನು ಅನ್ಕೊಳಲ್ಲ? ಇಟ್ಸ್ ಓಕೆ, ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನೀನು ಡೈವರ್ಟ್ ಮಾಡಬೇಡ, ನನಗೂ ಸಾಕಾಗೋಗಿದೆ. ಈಗ ಹೇಳು, ಏನಾಗಿದೆ ನಿನಗೆ? ಏನಾಗಿದೆ? ನಾನು ಆರಾಮಾಗೇ ಇದ್ದೀನಲ್ವಾ? ನೋ, ನೀನು ಸುಳ್ಳು ಹೇಳ್ತಾ ಇದೀಯಾ. ನೀನು ಮೊದಲಿನ ಕಾವೇರಿ ಆಗಿಲ್ಲ. ನಿನ್ನಲ್ಲಿ ಏನೋ ಚೇಂಜಸ್ ಆಗಿದೆ. ಸರ್, ಆಫೀಸಲ್ಲೇ ಎಲ್ಲದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಲ್ಲ. ನಾನು ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಅಷ್ಟೇ. ನೋ ಕಾವೇರಿ, ಅದು ನೆಪ ಮಾತ್ರ ಅಷ್ಟೇ. ವರ್ಡ್ಸ್ ಕಾಂಟ್ ಕವರ್ ಅಪ್ ಯುವರ್ ಫೀಲಿಂಗ್ಸ್. ನಿನ್ನ ಫೀಲಿಂಗ್ಸ್ಗೂ ನೀನು ಆಡ್ತಿರೋ ಮಾತಿಗೂ ಒಂದು ಮ್ಯಾಚ್ ಆಗ್ತಾ ಇಲ್ಲ. ಐ ಕ್ಯಾನ್ ರೀಡ್ ಯುವರ್ ಮೈಂಡ್. ಆಫೀಸಲ್ಲಿ ಯಾವಾಗಲೂ ಬಿಸಿ ಇದ್ದೀನಿ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತೀಯ. ಮೊನ್ನೆ ರೆಸಾರ್ಟ್ಗೆ ಹೋದಾಗ್ಲೂ ಆ ಥರ ಅಪ್ಸೆಟ್ ಆದೆ. ಕರಿಯರ್ ಮೇಲೆ ಫೋಕಸ್ ಮಾಡೋದಕ್ಕೂ ರೆಸಾರ್ಟಲ್ಲಿ ನೀನು ಬಿಹೇವ್ ಮಾಡಿದ್ದಕ್ಕೂ ಏನಾದರೂ ಲಿಂಕ್ ಇದೆಯಾ? ಇದನ್ನ ನಾನು ನಂಬಬೇಕು. ಯಾಕೆ ಈ ಥರ ಮಾಡ್ತಿದ್ಯಾ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ನೋಡಿ, ನಾನು ಯಾರನ್ನೂ ಅವಾಯ್ಡ್ ಮಾಡ್ತಿಲ್ಲ. ಮತ್ತೆ ಆ ಪಾರ್ಟಿ ಆದ್ಮೇಲಿಂದ ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ? ಆ ಪಾರ್ಟಿಗೆ ಹೋಗಿ ಬಂದಾಗಿಂದ ನೀನು ತುಂಬಾ ಬದಲಾಗಿದ್ಯಾ. ನನಗೆ ನೀನು ಚೇಂಜ್ ಆಗಿರೋದಕ್ಕೆ ರೀಸನ್ ಇವತ್ತು ಬೇಕು. ಟೆಲ್ ಮಿ ವಾಟ್ ಹ್ಯಾಪೆಂಡ್. ನಾನು ಮೊನ್ನೆನೇ ಹೇಳಿದ್ನಲ್ಲ ಸರ್, ನಾನಿವಾಗ ನನ್ನ ವರ್ಕ್ ಮೇಲೆ, ನನ್ನ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ನನಗಿವಾಗ ಈ ಫ್ರೆಂಡ್ಶಿಪ್ಪು ಹರ್ಟೆ ಅಂತ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಇಷ್ಟು ದಿನ ನನ್ನ ಜೊತೆ ಕ್ಲೋಸ್ ಆಗಿದ್ದಿದ್ದು? ಸರ್, ಅದಕ್ಕೊಂದು ಜೆನ್ಯೂನ್ ರೀಸನ್ ಇತ್ತು. ನಿಮ್ಮ ವರ್ಕು, ನಿಮ್ಮ ಎಲೆಕ್ಷನ್ ಅಂತ ನಾನು ಓಡಾಡಿದ್ದೀನಿ. ಆದ್ರೆ ಅಟ್ಲೀಸ್ಟ್ ಇವಾಗ್ಲಾದ್ರೂ ನಾನು ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ಬೇಕಲ್ವಾ? ಇತ್ತೀಚೆಗೆ ನೀವೇ ನನ್ನ ವರ್ಕ್ ಮೇಲೆ ಅಸಮಾಧಾನನ ವ್ಯಕ್ತಪಡಿಸಿದ್ರಿ. ನಾನು ಪ್ರತಿ ಸಲ ಎಲ್ಲ ಜೂನಿಯರ್ಸ್ ಮುಂದೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ ಆಗಲ್ಲ ಅಲ್ವಾ? ಅದು ನನಗೆ ಒಂಥರ ಇನ್ಸಲ್ಟ್ ಫೀಲ್ ಆಗುತ್ತೆ. ಅದು ಅಲ್ಲದೆ ನಾನೇ ತಪ್ಪು ಮಾಡಿ ಬೇರೆಯವರು ಸರಿಯಾಗಿರ್ಬೇಕಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋ ಗಿಲ್ಟು ನನ್ನನ್ನು ಕಾಡ್ತಾ ಇರುತ್ತೆ. ಸರ್, ಪದೇ ಪದೇ ನನ್ನ ಹತ್ರ ಇದೇ ವಿಷಯನ ಹೇಳಿ ಇರಿಟೇಟ್ ಮಾಡಬೇಡಿ. ಎಲ್ಲರೂ ಅವ್ರವ್ರ ಲಿಮಿಟ್ ಅಲ್ಲಿದ್ರೆ ಅದೇ ಒಳ್ಳೇದು.